ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಭಾರತೀಯ ಸ್ಟ್ಯಾಂಡ್ ಅಪ್ ಕಾಮಿಡಿ ಜಗತ್ತು ಮತ್ತೊಮ್ಮೆ ದೊಡ್ಡ ವಿವಾದದ ಸುಳಿಗೆ ಸಿಲುಕಿದೆ. ಲಿಂಗ ತಾರತಮ್ಯ, ಮಹಿಳೆಯರನ್ನ ವಸ್ತುವಿನಂತೆ ನೋಡುವುದು ಮತ್ತು ಶಾಕ್ ಹ್ಯೂಮರ್ ಹೆಸರಿನಲ್ಲಿ ನಡೆಯುತ್ತಿರುವ ಹಾಸ್ಯದ ಬಗ್ಗೆ ಈಗ ದೇಶಾದ್ಯಂತ ಭಾರಿ ಚರ್ಚೆ ಶುರುವಾಗಿದೆ. ಇದಕ್ಕೆ ಕಾರಣ ಇತ್ತೀಚೆಗೆ ವೈರಲ್ ಆದ ಒಂದು ಕಾಮಿಡಿ ಕ್ಲಿಪ್. चिकन बिरयानी खाई, वो हाई होगी 360-370 रुपए की. फिर वो कहते घर छोड़ाओ. महा यार 370 रुपए लगे हैं, मगर वसूल तो करूँगा. ಇತ್ತೀಚೆಗೆ ಕಾಮಿಡಿಯನ್ ಪ್ರಣೀತ್ ಮೋರೆ ಅವರ ಕ್ರೌಡ್ ವರ್ಕ್ ಅಂದ್ರೆ ಪ್ರೇಕ್ಷಕರ ಜೊತೆ ಮಾತನಾಡುವ ವಿಡಿಯೋ ಕ್ಲಿಪ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಆ ಶೋನಲ್ಲಿ ಹಿಮಾಂಶು ಬಾಂಗ್ರಾ ಎಂಬ 22 ವರ್ಷದ ಯುವಕ ತಾನು ಡೇಟಿಂಗಿಗೆ ಹೋದಾಗ ಹುಡುಗಿಗೆ 370 ರೂಪಾಯಿಯ ಬಿರಿಯಾನಿ ಕೊಡಿಸಿದ್ದಾಗಿ ಹೇಳುತ್ತಾನೆ. ಅಷ್ಟೇ ಅಲ್ಲ, ಆ ಹಣವನ್ನು ವಾಪಸ್ ಪಡೆಯಲು, ರಿಕವರ್ ಮಾಡಿಕೊಳ್ಳಲು ಆಕೆಯ ಜೊತೆ ದೈಹಿಕ ಸಂಪರ್ಕ ಹೊಂದುವ ಹಕ್ಕು ತನಗಿದೆ ಎಂಬಂತೆ ಮಾತನಾಡುತ್ತಾನೆ. ಈ ಮಾತಿಗೆ ಅಲ್ಲಿದ್ದ ಪ್ರೇಕ್ಷಕರು ನಗುತ್ತಾರೆ. ಕಾಮಿಡಿಯನ್ ಪ್ರಣೀತ್ ಕೂಡ ನಗುತ್ತಾರೆ. ಅಷ್ಟೇ ಅಲ್ಲ, ಪ್ರಣೀತ್ ಈ ಕ್ಲಿಪ್ ಅನ್ನ ತಾವೇ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುತ್ತಾರೆ. ಆದರೆ ಇಂಟರ್ನೆಟ್ ಅಲ್ಲಿ ಈ ವಿಡಿಯೋ ಬರುತ್ತಿದ್ದಂತೆಯೇ ಜನರ ಆಕ್ರೋಶ ಭುಗಿಲೆದ್ದಿತು. ಮಹಿಳೆಯರನ್ನ ಕೇವಲ ಒಂದು ವಸ್ತುವಿನಂತೆ ಮತ್ತು ವ್ಯವಹಾರದಂತೆ ನೋಡುವುದು ಯಾವ ರೀತಿಯ ಹಾಸ್ಯ ಎಂದು ನೆಟ್ಟಿಗರು ಪ್ರಶ್ನಿಸಿದರು. ಇದರ ಪರಿಣಾಮವಾಗಿ ತಪ್ಪೊಪ್ಪಿಕೊಂಡ ಹಿಮಾಂಶು ಬಾಂಗ್ರಾ ತನ್ನ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಡಿಲೀಟ್ ಮಾಡಿದ ಮತ್ತು ಆತನ ಕಂಪನಿ ಆತನನ್ನ ಕೆಲಸದಿಂದ ವಜಾಗೊಳಿಸಿತು. ಆ ಕಂಪನಿಯ ಫೌಂಡರ್ ವಿವೇಕ್ ವಿಶ್ವಕರ್ಮ, ಮನುಷ್ಯ ತಪ್ಪು ಮಾಡಬಹುದು, ಬದಲಾಗಲು ಅವಕಾಶ ಇರಬೇಕು, ಆದರೆ ಈತನ ಮಾತು ಖಂಡಿತ ಒಪ್ಪಲು ಸಾಧ್ಯವಿಲ್ಲ ಎಂದರು. ಕಾಮಿಡಿಯನ್ ಪ್ರಣೀತ್ ಮೋರೆ ಕೂಡ ಕ್ಷಮೆಯಾಚಿಸಿ, ನಾನು ಆ ಮಾತನ್ನು ಅಲ್ಲೇ ವಿರೋಧಿಸಬೇಕಿತ್ತು, ನನ್ನ ಕಡೆಯಿಂದ ತಪ್ಪಾಗಿದೆ ಎಂದು ವಿಡಿಯೋ ಡಿಲೀಟ್ ಮಾಡಿದರು. ಈ ವಿವಾದ ಬೆಣ್ಣೆಯಂತೆ ಕರಗುವ ಮುನ್ನವೇ ನೆಟ್ಟಿಗರು ಪ್ರಣೀತ್ ಅವರ ಹಳೆಯ ವಿಡಿಯೋಗಳನ್ನು ಹುಡುಕಲು ಆರಂಭಿಸಿದ್ರು. ಆಗ ಸಿಕ್ಕಿದೆ ಮತ್ತೊಂದು ಶಾಕಿಂಗ್ ವಿಡಿಯೋ. ಅದರಲ್ಲಿ ಸೆಜಲ್ ಪವಾರ್ ಎಂಬ ವೈದ್ಯಕೀಯ ವಿದ್ಯಾರ್ಥಿನಿ ತಾನು ಮತ್ತು ತನ್ನ ಸಹೋದ್ಯೋಗಿಗಳು ಮೃತ ಪುರುಷ ರೋಗಿಗಳ ಗುಪ್ತಾಂಗಗಳನ್ನು ನೋಡಿ ಹೇಗೆ ಹೋಲಿಕೆ ಮಾಡುತ್ತಿದ್ದೆವು ಎಂಬುದನ್ನ ಹಾಸ್ಯದ ರೂಪದಲ್ಲಿ ಹೇಳಿದ್ದರು. ಜನರು ಇದೇ ಕೆಲಸವನ್ನ ಒಬ್ಬ ಪುರುಷ ವೈದ್ಯ ಮಹಿಳೆಯ ಮೃತದೇಹದ ಬಗ್ಗೆ ಮಾಡಿದ್ದರೆ ಪರಿಸ್ಥಿತಿ ಏನಾಗುತ್ತಿತ್ತು ಎಂದು ಪ್ರಶ್ನಿಸಿದರು. ಸೆಜಲ್ ಕೂಡ ನನ್ನ ಮಾತಿನ ಉದ್ದೇಶ ಏನೇ ಇರಲಿ, ಅದರ ಪರಿಣಾಮ ತಪ್ಪಾಗಿತ್ತು ಎಂದು ಒಪ್ಪಿಕೊಂಡು ಕ್ಷಮೆಯಾಚಿಸಿದರು. ಈ ಘಟನೆಗಳ ನಂತರ ಭಾರತದ ಪ್ರಮುಖ ಕಾಮಿಡಿಯನ್ಗಳು ತಮ್ಮ ಧ್ವನಿ ಎತ್ತಿದ್ದಾರೆ. ರೋಹನ್ ಜೋಶಿ, ಇದು ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳಿಗಿರುವ ತಪ್ಪು ಹಕ್ಕುಸ್ವಾಮ್ಯದ ಮತ್ತು ಸಹಾನುಭೂತಿಯ ಕೊರತೆಯ ಸಂಕೇತ ಎಂದಿದ್ದಾರೆ. ಇನ್ನು ಆದಿತಿ ಮಿತ್ತಲ್ ಅವರು, ನನಗೆ ಇದರಲ್ಲಿ ಆಶ್ಚರ್ಯವೇನು ಅನಿಸಲಿಲ್ಲ, ಮಹಿಳೆಯರನ್ನ ಎಲ್ಲರ ಮುಂದೆ ಅವಮಾನಿಸುವುದು ಪುರುಷರ ಬಾಂಡಿಂಗ್ ರಿಚುವಲ್ ಆಗಿಬಿಟ್ಟಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಕಾಮಿಡಿಯನ್ ಅಂಶುಮೋರ್, ಸ್ಟೇಜ್ ಮೇಲೆ ಏನಾಗುತ್ತೋ ಅದಕ್ಕೆ ಕಾಮಿಡಿಯನ್ ಜವಾಬ್ದಾರ, ಅದನ್ನು ಎಡಿಟ್ ಮಾಡಿ ಇಂಟರ್ನೆಟ್ಗೆ ಹಾಕಿ ಕಂಟೆಂಟ್ ಮಾಡಿದ್ದು ತಪ್ಪು, ಇದು ಕಾಮಿಡಿಯೇ ಅಲ್ಲ ಎಂದು ನೇರವಾಗಿ ಹೇಳಿದ್ದಾರೆ. ವಾಸ್ತವವಾಗಿ ಇಂತಹ ವಿವಾದಗಳು ಭಾರತೀಯ ಕಾಮಿಡಿಯಲ್ಲಿ ಹೊಸದೇನಲ್ಲ. ಹಿಂದೆ ಜಾಕಿರ್ ಖಾನ್ ಶೋನಲ್ಲಿ ಮಹಿಳಾ ಅಭಿಮಾನಿಯೊಬ್ಬರು ಐ ಲವ್ ಯು ಎಂದಾಗ ನಿನ್ನ ಟಿಕೆಟ್ಗೆ ಯಾರು ದುಡ್ಡು ಕೊಟ್ಟಿದ್ದಾರೋ ಅವರಿಗೆ ಇದನ್ನು ಹೇಳು ಎಂದಿದ್ದರು. ಹರ್ಷ್ ಗುಜ್ರಾಲ್ ಅವರ 6,000 ರೂಪಾಯಿಯ ಜೋಕ್ ಕೂಡ ಡೇಟಿಂಗ್ ಅನ್ನ ಹಣಕಾಸಿನ ವ್ಯವಹಾರಕ್ಕೆ ಹೋಲಿಸಿತ್ತು. ಸಮೈ ರೈನಾ ಕುಶ ಕಪಿಲ ಅವರ ವಿಚ್ಛೇದನ ಬಗ್ಗೆ ಮಾಡಿದ ರೋಸ್ಟ್ ಜೋಕ್ ಕೂಡ ದೊಡ್ಡ ವಿವಾದವಾಗಿತ್ತು. ಕುಶ ಕಪಿಲ ಹೇಳುವಂತೆ ಈ ಜೋಕುಗಳಿಗೆ ಹೆಚ್ಚಾಗಿ ಅದಕ್ಕೆ ಜನ ಚಪ್ಪಾಳೆ ತಟ್ಟಿ ನಗುತ್ತಾರಲ್ಲ, ಅದು ನಿಜಕ್ಕೂ ಆತಂಕಕಾರಿ. ಹಾಗಾದರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯ ಅಸಲಿ ಉದ್ದೇಶ ಇದೇನಾ? ಖಂಡಿತ ಇಲ್ಲ. ಇತಿಹಾಸವನ್ನು ಒಮ್ಮೆ ನೋಡಿದ್ರೆ ರೋಮ್ ಮತ್ತು ಗ್ರೀಸ್ ಕಾಲದಿಂದಲೂ ಕಾಮಿಡಿಯನ್ನ ಸಮಾಜದ ತಪ್ಪುಗಳನ್ನು ತಿದ್ದಲು, ಅಧಿಕಾರದಲ್ಲಿದ್ದವರನ್ನ ಪ್ರಶ್ನಿಸಲು ಬಳಸಲಾಗುತ್ತಿತ್ತು. 19ನೇ ಶತಮಾನದಲ್ಲಿ ಮಾರ್ಕ್ ಟ್ವೈನ್ ಇದನ್ನ ಆಧುನಿಕ ರೂಪಕ್ಕೆ ತಂದರು. ಭಾರತದಲ್ಲಿ 2010ರಲ್ಲಿ ದಿ ಕಾಮಿಡಿ ಸ್ಟೋರ್ ಮೂಲಕ ಆರಂಭವಾದ ಈ ಕಲೆ ಇಂದು ಯೂಟ್ಯೂಬ್ ಮತ್ತು ಇಂಟರ್ನೆಟ್ನಿಂದಾಗಿ ಕೋಟಿ ಕೋಟಿ ಜನರನ್ನ ತಲುಪಿದೆ. ಇದರೊಂದಿಗೆ ಕ್ರೌಡ್ ವರ್ಕ್ ಕೂಡ ಫೇಮಸ್ ಆಗಿದೆ. ಕ್ರೌಡ್ ವರ್ಕ್ ಎನ್ನುವುದು ಸ್ಕ್ರಿಪ್ಟ್ ಇಲ್ಲದೆ ಮಾಡುವ ಕಲೆ. ಪ್ರೇಕ್ಷಕರು ಏನು ಬೇಕಾದರೂ ಹೇಳಬಹುದು, ಆದರೆ ಅದನ್ನ ಜೋಕ್ ಆಗಿ ಬದಲಾಯಿಸುವುದು ಅಥವಾ ಅಲ್ಲಿಗೆ ನಿಲ್ಲಿಸುವುದು ಕಾಮಿಡಿಯನ್ನ ಕೈಯಲ್ಲಿದೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಮೆರಿಕದ ರೆನೆ ವಾಕಾ. ಶೋ ಮಧ್ಯೆ ಒಬ್ಬ ವ್ಯಕ್ತಿ ಮಹಿಳೆಗೆ ಅಪಹಾಸ್ಯ ಮಾಡಿದಾಗ ರೆನೆ ಆ ವ್ಯಕ್ತಿಯನ್ನ ತನ್ನ ಜೋಕ್ ಮೂಲಕ ಸಾರ್ವಜನಿಕವಾಗಿ ತರಾಟೆಗೆ ತೆಗೆದುಕೊಂಡರು. ಹಾಗೆ 2019ರಲ್ಲಿ ಬೋಸ್ಟನ್ ಕಾಮಿಡಿ ಕ್ಲಬ್ ಮಾಲೀಕಿ ಕೋರ್ಟಿಂಗ್ ಪಾಂಗ್ ಕಲಾವಿದರು ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ಜೋಕ್ ಮಾಡಿದ ತಕ್ಷಣ ಶೋ ನಿಲ್ಲಿಸಿ ಪ್ರೇಕ್ಷಕರ ಹಣ ವಾಪಸ್ ನೀಡಿ ಜವಾಬ್ದಾರಿ ಮೆರೆದಿದ್ದರು. ಹಾಗಾದರೆ ಇಂತಹ ಜೋಕ್ಗಳು ಕಾನೂನು ಬಾಹಿರವೇ? ಭಾರತದ ಕಾನೂನಿನಲ್ಲಿ ಯಾವುದು ಜೋಕ್, ಯಾವುದು ಜೋಕ್ ಅಲ್ಲ ಎಂಬ ಸ್ಪಷ್ಟ ವ್ಯಾಖ್ಯಾನವಿಲ್ಲ.
ಸಂವಿಧಾನದ ಆರ್ಟಿಕಲ್ 19(1)(a) ಪ್ರಕಾರ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ. ಆದರೆ ಆರ್ಟಿಕಲ್ 19(2) ಪ್ರಕಾರ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ ಮತ್ತು ಗೌರವಕ್ಕೆ ಧಕ್ಕೆ ತರುವಂತಹ ವಿಷಯಗಳ ಮೇಲೆ ನಿರ್ಬಂಧ ಹೇರಬಹುದು. ಆದರೆ ಒಂದು ಜೋಕ್ ಕೇವಲ ಕಾನೂನುಬದ್ಧವಾಗಿದ್ದ ತಕ್ಷಣ ಅದು ಸರಿ ಎಂದು ಹೇಳಲು ಬರುವುದಿಲ್ಲ. ಕೊನೆಯದಾಗಿ, ಕಾಮಿಡಿ ಸದಾ ಸಮಾಜದ ಗೆರೆಗಳನ್ನು ದಾಟಲು ಯತ್ನಿಸುತ್ತದೆ ನಿಜ. ಜಗತ್ತಿನ ಶ್ರೇಷ್ಠ ಕಾಮಿಡಿಯನ್ನರು ಜನರನ್ನ ಮುಜುಗರಕ್ಕೀಡು ಮಾಡುವ ಪ್ರಶ್ನೆಗಳ ಮೂಲಕವೇ ಸಮಾಜವನ್ನ ಎಚ್ಚರಿಸಿದ್ದಾರೆ. ರಾಜಕೀಯ, ಧರ್ಮ, ಲಿಂಗ ಎಲ್ಲದರ ಮೇಲೂ ಜೋಕ್ ಮಾಡಬಹುದು. ಆದರೆ ನೆನಪಿಡಿ, ಮುಜುಗರ ಉಂಟು ಮಾಡುವುದಕ್ಕೂ ಮತ್ತು ಒಬ್ಬ ಮನುಷ್ಯನನ್ನು ಕೀಳಾಗಿ ನೋಡುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ. ಹಾಸ್ಯದ ಹೆಸರಿನಲ್ಲಿ ಕ್ರೌರ್ಯ ಅಥವಾ ಅಸಭ್ಯತೆಯನ್ನು ನಾರ್ಮಲ್ ಮಾಡುವುದು ಎಷ್ಟು ಸರಿ, ನೀವೇ ಯೋಚಿಸಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.